ಮುಂಗಾರು ಮಳೆ ಕೈಕೊಟ್ಟು ವಿಜಯನಗರದಲ್ಲಿ ಬರದ ಛಾಯೆ ಆವರಿಸಿದೆ. ಭೀಕರ ಬರದ ಭೀತಿಗೆ 35,000 ಲಂಬಾಣಿ ಕುಟುಂಬಗಳು ಗುಳೆ ಹೊರಟಿರೋದು. ಸುಮಾರು 260 ತಾಂಡಗಳ 35,000ಕ್ಕೂ ಹೆಚ್ಚು ಕುಟುಂಬಗಳು ಗುಳೆ ಹೊರಟಿರೋದು. ವಿಜಯನಗರ, ಬಳ್ಳಾರಿ, ಕೊಪ್ಪಳದ ತಾಂಡಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೂ ಸಂಕಷ್ಟ. ಪೋಷಕರ ಗುಳೆಯಿಂದ ಶಿಕ್ಷಣದಿಂದ 10,000ಕ್ಕೂ ಹೆಚ್ಚು ಮಕ್ಕಳು ವಂಚಿತರಾಗಿದ್ದಾರೆ. ವಿಜಯನಗರದ 145, ಕೊಪ್ಪಳದ 105, ಬಳ್ಳಾರಿಯ 10 ಸೇರಿ 260 ತಾಂಡಗಳಿಂದ ಶೇಕಡ 70 ಕುಟುಂಬಗಳು ಬೆಂಗಳೂರು, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಮಕ್ಕಳೊಂದಿಗೆ ಗುಳೆ ಹೋಗ್ತಾ ಇದ್ದಾರೆ. ನೋಡಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ನಿಜವಾಗ್ಲೂ ಆತಂಕ ಆಗತ್ತೆ. ಮಳೆ ಇಲ್ಲ, ಬೆಳೆ ಬೆಳೆಯೋದಕ್ಕಾಗಲ್ಲ, ಕೆಲಸ ಇಲ್ಲ, ಕೆಲವರಿಗೆ ಉದ್ಯೋಗ ಇಲ್ಲ ಅಂತಂದರೆ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಇಲ್ಲಿ ಮಕ್ಕಳಿದ್ದಾರೆ, ಅವ್ರುಗಳಿಗೆ ಪಾಪ ಅಲ್ಲಿ ಸ್ಕೂಲಿಗೆ ಸೇರಿಸಿರ್ತಾರೆ, ಆದರೂ ಅಲ್ಲಿ ಸಂಸಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಮಕ್ಕಳನ್ನ ಬಿಟ್ಟು ಬರೋದಕ್ಕಾಗಲ್ಲ. ಅದಕ್ಕೆ ಎಲ್ಲ ಹೊರಟು ಬಿಟ್ಟಿದ್ದಾರೆ. ಹೀಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇದ್ದರೆ ಮಕ್ಕಳ ಶಿಕ್ಷಣದ ವಿಚಾರ ಏನಾಗುತ್ತೆ ಗಮನ ಹರಿಸ್ಬೇಕು. ಪಾಪ ಉದ್ಯೋಗ ಸೃಷ್ಟಿಗೆ ಏನೇನು ಅವಕಾಶ ಮಾಡಿಕೊಡ್ಬೇಕು. ಹೇಗಾದರೂ ಅವ್ರು ಬದುಕಬೇಕಲ್ಲ, ಬದುಕು ಕಟ್ಕೊಳ್ಬೇಕಲ್ಲ. ಅದಕ್ಕೆ ಹುಟ್ಟಿದ ಊರನ್ನು ಬಿಟ್ಟು ಹೋಗೋದು ಅಂದರೆ ಅದಷ್ಟು ಸುಲಭ ಅಲ್ಲ. ಆದರೆ ಏನು ಮಾಡೋದು? ಬದುಕಬೇಕು, ಸಂಸಾರ ನೌಕೆ ಸಾಗಿಸ್ಬೇಕು. ಅದಕ್ಕೆ ಊರು ಬಿಟ್ಟು ಊರ ಕಡೆಗೆ ಹೋಗ್ತಾ ಇದ್ದಾರೆ. ಹೋದಲ್ಲಾದರೂ ಕೆಲಸ ಸಿಗುತ್ತಾ ಗೊತ್ತಿಲ್ಲ. ಹಿಂಗೋ ಒಂದು ಭರವಸೆ, ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ.